ವಿಚಾರ ಇದನ್ನ ನೆಗ್ಲೆಕ್ಟ್ ಮಾಡೋದು ಬೇಡ. ನಮ್ದೇ ಬೆಸ್ಟ್ ಟೀ ಅಂತ ಹೇಳೋ ಕಾಲವಲ್ಲ ಇದು ನಾವು ಆತ್ಮಶೋಧನೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಇಂತಹ ವಿಷಯಗಳು ದಿನನಿತ್ಯ ನಮ್ಮ ದೇಹಕ್ಕೆ ಸೇರದೇ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಖಂಡಿತ. ಇಷ್ಟೊತ್ತು ನಮ್ಮ ಜೊತೆ ಚರ್ಚಾ ಕಾರ್ಯಕ್ರಮದ ಭಾಗಿಯಾಗಿದ್ರಿ, ಧನ್ಯವಾದಗಳು. ಓಕೆ, ನೋಡಿದ್ರೆ ವೀಕ್ಷಕರೇ, ಯಾವುದೇ ಒಂದು ಟೆಕ್ನಾಲಜಿ ಇರ್ಬೋದು ಅಥವಾ ನಾವು ಉತ್ಪಾದನೆ ಮಾಡುವಂತ ಫುಡ್ ಇರ್ಬೋದು, ನಾವು ಅದನ್ನ ಕಂಟ್ರೋಲ್ ಮಾಡ್ಬೇಕಷ್ಟೇ ಹೊರತು ಅದು ನಮ್ಮನ್ನ ಕಂಟ್ರೋಲ್ ಮಾಡುವ ಸ್ಥಿತಿ ಬಂದ್ರೆ ಇಂತಹ ರಾಸಾಯನಿಕಗಳನ್ನು ನಾವು ದಿನನಿತ್ಯ ಸೇವನೆ ಮಾಡ್ಬೇಕಾದಂತಹ ಕಾಲ ದೂರ ಇಲ್ಲ ಅಂತ ಹೇಳಿ ಅನ್ಸುತ್ತೆ. ಅಂದ್ರೆ ನಾವಾಗ್ಲೇ ಚರ್ಚೆಯಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ವಿ, ನಾವೇ ಉತ್ಪಾದನೆ ಮಾಡಿರುವಂತಹ ರಾಸಾಯನಿಕಗಳಿಗೆ ನಾವೇ ಮದ್ದನ್ನ ಹುಡ್ಕೊಂಡು ಈ ರಾಸಾಯನಿಕವನ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ ಅದಕ್ಕೂ ಮದ್ದನ್ನು ಕೂಡ ಕಂಡುಕೊಂಡು ಇದು ಜೀವನ ಪೂರ್ತಿ ಇದೇ ರೊಟೀನ್ ಆಗ್ಬಿಡ್ತದೆ ಅಂತ ಹೇಳಿ ಅದಕ್ಕಿಂತ ಮುಂಚೆ ನಾವು ಅಲರ್ಟ್ ಆಗೋದು ಉತ್ತಮ ಅಂತ ಹೇಳುವಂತಹ ಒಂದು ಆಶಯದೊಂದಿಗೆ ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 24. ಕ್ಯಾಸ್ಟ್ರೋಲ್ ಆಕ್ಟಿವ್ ಸ್ಕೂಟರ್ ಆಯಿಲ್ ಹಾಕಿದ ತಕ್ಷಣ ಸ್ವಲ್ಪ ಈ ತರ ಅನುಭವ ಆಗುತ್ತೆ. ಇದರ ಜಿಪ್ ಬೂಸ್ಟರ್ ಮಾಲಿಕ್ಯೂಲ್ಸ್ ಇಂಜಿನ್ ಅನ್ನು ಜಿಪ್ ರಾಬಿಂಗ್ ಡಿಪಾಸಿಟ್ಸ್ ನಿಂದ ಕಾಪಾಡುತ್ತೆ. ನಿಮ್ಮ ಸ್ಕೂಟರ್ ಅಲ್ಲಿ ಇರಿಸುತ್ತೆ ಹೊಸತರಂತ ಹುರುಪು. ಕ್ಯಾಸ್ಟ್ರೋಲ್ ಆಕ್ಟಿವ್ ಸ್ಕೂಟರ್, ಹೊಸತರಂತ ಹುರುಪಿನದ್ದು ನಿಮ್ಮಂತ ಹುರುಪಿನವರಿಗಾಗಿ. ಕೆಪಿಎಸ್ಸಿಯಲ್ಲಿ 48ನೇ ರ್ಯಾಂಕ್ ಪಡೆದರೂ ತಪ್ಪಲಿಲ್ಲ ಆಘಾತ. ಸಿದ್ದು ಸರ್ಕಾರದ ನಿರ್ಧಾರದಿಂದ ಈತ ಹುದ್ದೆ ವಂಚಿತ. ಕಣ್ಣೀರ ಕಥೆ ವೀಕ್ಷಿಸಿ ಮಿಡ್ ಡೇ ಪ್ರೈಮ್ 1 ಗಂಟೆಗೆ. ಅಧಿಕಾರಕ್ಕಾಗಿ ನೈತಿಕತೆಗೆ ಎಳ್ಳು ನೀರು. ಕೆಪಿಎಸ್ಸಿ ಕರ್ಮದಲ್ಲಿ ಇವರಿಗಿದೆಯಾ ಪಾಲು? ತಂದೆಗೆ ತಕ್ಕ ಮಗಳ ಡಾಕ್ಟರ್ ಮೈತ್ರಿ, ದೂರು ಕೊಟ್ಟು ಆದ್ರ ಬಲಿಕಾ ಬಕ್ರಿ. ನಿಯಮ ಉಲ್ಲಂಘಿಸಿದ್ಯಾಕೆ ಸುತ್ತಪ್ಪ? ನಿನ್ನ ಹಿಂದಿರೋ ಆಸಾಮಿ ಯಾರಪ್ಪ? ನಿನ್ನಂಥ ಅಪ್ಪ ಬೇರಿಲ್ಲ. ವೀಕ್ಷಿಸಿ ಇಂದು ಸಂಜೆ 6:30ಕ್ಕೆ. ಟ್ಯಾಂಕರ್ಗಳಿಂದ ಸೋರುತ್ತಿದೆ ಡೀಸೆಲ್, ಪೆಟ್ರೋಲ್. ತೋಟಗಳಲ್ಲಿ ಡ್ರಮ್ಗಳಿಗೆ ಡಂಪ್ ಆಗ್ತಿದೆ ಆಯಿಲ್. ಕಳ್ಳದಂಧೆಯ ವಹಿವಾಟು ತಿಂಗಳಿಗೆ 100 ಕೋಟಿ. ಹೆದ್ದಾರಿ ಕಳ್ಳರು. ವೀಕ್ಷಿಸಿ ಇಂಡಿಯಾ ಟುಡೇ ಎಕ್ಸ್ಕ್ಲೂಸಿವ್ ಇಂದು ರಾತ್ರಿ 9 ಗಂಟೆಗೆ.